ಇಂತಿ ನಿನ್ನ ಪ್ರೀತಿಯ 2008ರಲ್ಲಿ ಬಂದಂಥ ಈ ಸಿನಿಮಾವನ್ನ ಹೇಗೆ ತಾನೇ ಮರೆಯುವುದಕ್ಕೆ ಸಾಧ್ಯ ಹೇಳಿ. ಯಾರೂ ಈ ಸಿನಿಮಾವನ್ನ ಮರೆಯುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಆ ಸಿನಿಮಾ ಅಷ್ಟು ಅದ್ಭುತವಾಗಿ ಮೂಡ್ ಬಂದಿತ್ತು. ಈ ಸಿನಿಮಾ ಸೂಪರ್ ಡೂಪರ್ ಹಿಟ್ಟು ಕೂಡ ಆಗಿತ್ತು. ಈ ಕಾರಣಕ್ಕಾಗಿಯೇ ಈ ಸಿನಿಮಾ ಈಗಲೂ ಕೂಡ ಕೆಲವರ ಫೇವ್ರೆಟ್ ಅಂತಾನೆ ಕರೆಸ್ಕೊಳ್ಳುತ್ತೆ. ಅದರಲ್ಲೇ ಆ್ಯಕ್ಟಿಂಗ್ ಮಾಡಿದ್ದು ಶ್ರೀನಗರ ಕಿಟ್ಟಿ ಮತ್ತು ಭಾವನಾ ಅವರಾದರೆ ಇನ್ನೊಬ್ಬರು ಸೋನು ಗೌಡ. ಹೌದು, ಅಲ್ಲಿವರೆಗೂ ಸೋನು ಗೌಡ ಸಿನಿಮಾಗಳಲ್ಲಿ ಸೀರಿಯಲ್ಗಳಲ್ಲಿ ಕಾಣಿಸ್ಕೊಂಡಿದ್ರು ಕೂಡ ಹೇಳಿಕೊಳ್ಳುವಂಥ ಸಕ್ಸಸ್ ಏನೂ ಸಿಕ್ಕಿರಲಿಲ್ಲ ಅಥವಾ ಗುರುತೂ ಸಿಕ್ಕಿರಲಿಲ್ಲ. ಅಲ್ಲಲ್ಲಿ ಇಲ್ಲಿ ಕಾಣಿಸ್ಕೊಳ್ತಿದ್ರು. ಆದರೆ ಇಂತಿ ನಿನ್ನ ಪ್ರೀತಿಯ ಮುಖಾಂತರವಾಗಿ ಎಲ್ಲರ ಮನಸ್ಸನ್ನು ಗೆದ್ದವರು ಸೋನು ಗೌಡ. ಸೋನು ಗೌಡ 2010ರಲ್ಲಿ ಮನೋಜ್ ಕುಮಾರ್ ಎಂಬುವ ಉದ್ಯಮಿಯನ್ನು ಪ್ರೀತಿಸಿಯೇ ಮದುವೆ ಆಗ್ತಾರೆ. ಇವರದ್ದು ಪಕ್ಕಾ ಲವ್ ಮ್ಯಾರೇಜ್ ಆಗಿತ್ತು. ಆದರೆ 2018ರಲ್ಲಿ ಎಲ್ಲವೂ ಕೂಡ ಅಲ್ಲೋಲ ಕಲ್ಲೋಲ ಆಗಿತ್ತು. ಆ ಪ್ರೀತಿಸಿ ಮದುವೆ ಆದಂಥ ಉದ್ಯಮಿಗೆ ಡಿವೋರ್ಸ್ ಕೊಟ್ಬಿಡ್ತಾರೆ. ಅವರ ಜೀವನದಲ್ಲಿ ಅತಿ ದೊಡ್ಡ ಬಿರುಗಾಳಿ ಎದ್ದಿತ್ತು. ಈಗ ಮತ್ತೊಮ್ಮೆ ಆ ವಿಚಾರಗಳ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದಾರೆ. ನಿಜವಾಗ್ಲೂ ಸೋನು ಗೌಡ ಕನ್ನಡ ಇಂಡಸ್ಟ್ರಿಯಲ್ಲಿ ಒಬ್ಬ ದೊಡ್ಡ ನಾಯಕಿಯಾಗಿ ಬೆಳಿಬಹುದಿತ್ತು. ಆದರೆ ಒಂದೇ ಒಂದು ಕತ್ತಲೆ ಕೋಣೆಯ ಫೋಟೋ ಮತ್ತು ವಿಡಿಯೋ ಆಕೆಯ ಜೀವನವನ್ನು ಹಾಳು ಮಾಡಿಬಿಡ್ತು ಅಂತ ಹೇಳಿದ್ರೆ, ಸಕ್ಸಸ್ಸಿಗೆ ಬ್ರೇಕ್ ಹಾಕ್ಬಿಡ್ತು ಅಂತ ಹೇಳಿದ್ರೆ ತಪ್ಪಾಗಲಿಲ್ಲ. ಹಾಗಿದ್ರೆ ಅವತ್ತು ಆಗಿದ್ದು ಏನೇನು ಆಯಿತು ಜೀವನದಲ್ಲಿ, ಇದೆಲ್ಲವನ್ನು ಖುದ್ದಾಗಿ ಅವರೇ ಮಾತಾಡಿದ್ದಾರೆ. ಇದೆಲ್ಲವನ್ನು ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಮ್ಮ ಮೆಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಸೋನು ಗೌಡ ತುಂಬ ಜನಕ್ಕೆ ಗೊತ್ತಿಲ್ಲ ಅಥವಾ ಗೊತ್ತಿದ್ರೂ ಗೊತ್ತಿರಬಹುದು, ನೇಹಾ ಗೌಡ ಅವರ ಸ್ವಂತ ಅಕ್ಕನೇ ಸೋನು ಗೌಡ. ಹೌದು, ಇವರ ತಂದೆ ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲೇ ಇರುವವರು. ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಳ್ಳೆಯ ಮೇಕಪ್ ಮ್ಯಾನ್ ಆಗಿ ಹೆಸರನ್ನು ಪಡೆದಿದ್ರು. ಬಹು ವರ್ಷಗಳ ಅನುಭವ ಕೂಡ ಸೋನು ಗೌಡ ಅವರ ತಂದೆಗೆ ಇದೆ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಳ್ಳೆ ಮೇಕಪ್ ಆರ್ಟಿಸ್ಟ್ ಆಗಿದ್ರು. ಇನ್ನು ಇವರು ಚಿತ್ರರಂಗಕ್ಕೆ ಬಂದು ಅನೇಕ ವರ್ಷಗಳಾಗಿದೆ. ಚಿತ್ರರಂಗಕ್ಕೆ ಬಂದ 2 ವರ್ಷಕ್ಕೆ ಮದುವೆ ಆಗ್ತಾರೆ. 2010ರಲ್ಲಿ ಮನೋಜ್ ಕುಮಾರ್ ಎಂಬುವರ ಜೊತೆಗೆ ಹೊಸ ಬಾಳಿಗೆ ಕಾಲಿಟ್ಟಿದ್ರು ಸೋನು ಗೌಡ. ಆದರೆ ಅವರ ಖಾಸಗಿ ಫೋಟೋಗಳು ಲೀಕ್ ಆಗಿ ಭಾರಿ ಸುದ್ದಿಯಾಗಿತ್ತು. ಇದರ ಎಡವಟ್ಟಿನಿಂದ ಸೋನು ಗೌಡ ಅವರ ಇಡೀ ಫ್ಯಾಮಿಲಿ ತಲೆ ತಗ್ಗಿಸುವಂತೆ ಆಗ್ಬಿಟ್ಟಿತ್ತು. ಆ ಸಂದರ್ಭದಲ್ಲಿ ಸೋನು ಗೌಡ ಸಾಯುವಂಥ ನಿರ್ಧಾರಕ್ಕೂ ಕೂಡ ಬಂದ್ಬಿಟ್ಟಿದ್ರು. ಅವರ ಇಡೀ ಫ್ಯಾಮಿಲಿ ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇರಲಿಲ್ಲ. ಅದೇ ವಿಚಾರದ ಬಗ್ಗೆ ಮೊದಲ ಬಾರಿಗೆ ಮುಕ್ತವಾಗಿ ಮಾತನಾಡಿದ್ದಾರೆ. ಹೌದು, ಪೊಲೀಸ್ ಕ್ವಾರ್ಟರ್ಸ್, ದ್ಯಾವ್ರೆ, ಹಾಫ್ ಮೆಂಟ್ಲು, ಗುಲ್ಟು, ಐ ಲವ್ ಯು ಹೀಗೆ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದು ಸದ್ಯ ಆಕೆಯ ಕೈಯಲ್ಲಿ ದೊಡ್ಡ ಅವಕಾಶಗಳು ಇಲ್ಲ. ಮರೀಚಿ ಚಿತ್ರದಲ್ಲಿ ಇತ್ತೀಚೆಗೆ ನಟಿಸಿದ್ರು. ಇನ್ನು ಸೋನು ಸಹೋದರಿ ನೇಹಾ ಗೌಡ ಬಣ್ಣದ ಲೋಕದಲ್ಲಿ ಗುರುತಿಸಿಕೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ಸೋನು ಗೌಡ ಅವರು ತಮ್ಮ ಜೀವನದಲ್ಲಾದಂಥ ಕಹಿ ಘಟನೆಗಳ ಬಗ್ಗೆ ಮಾತನಾಡಿದ್ದಾರೆ. ಮದುವೆ ಜೀವನದಲ್ಲಿ ನಾನು ತುಂಬ ಎಡವಿದೆ ಅಂತ ಹೇಳಿದ್ದಾರೆ. ನನಗೆ ಆಗ ಬಹಳ ಚಿಕ್ಕ ವಯಸ್ಸು. ನನಗೆ ಮೆಚುರಿಟಿ ಅನ್ನೋದೇ ಇರಲಿಲ್ಲ. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಎಡವಿದ್ದು ನಿಜ. ಜೀವನದಲ್ಲಿ ಅಂತಹ ಪೆಟ್ಟು ಬೀಳದೆ ಇದ್ದಿದ್ರೆ ಇವತ್ತಿಗೆ ಈ ಸೋನು ನೋಡೋಕ್ಕಾಗ್ತಾನೆ ಇರಲಿಲ್ಲ. ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಅಂತ ನಾನು ಅನ್ಕೊಳ್ತೀನಿ. ಇಂತಿ ನಿನ್ನ ಪ್ರೀತಿಯ ಚೆಲುವೆ ಮಾತನಾಡುವ ಸಂದರ್ಭದಲ್ಲಿ ಬಹಳ ಬೇಸರವನ್ನು ಹೊರಹಾಕಿದ್ದಾರೆ. ಕೆಲವೊಮ್ಮೆ ಯಾಕೆ ಇಷ್ಟೆಲ್ಲ ಆಯಿತು ಅನ್ಸುತ್ತೆ, ನನಗೆ ಯಾಕೆ ಈ ಥರ ಆಯಿತು ಅನ್ನುವಂಥ ಬೇಸರ ಕೂಡ ನನಗಾಗತ್ತೆ. ನಾನು ಪಾಸ್ಟನ್ನು ಬದಲಿಸೋಕೆ ಸಾಧ್ಯನೇ ಇಲ್ಲ, ಆದರೆ ನನ್ನ ಫ್ಯೂಚರನ್ನು ನಾನು ಬದಲಿಸ್ಕೊಳ್ಬಹುದು ಅನ್ನುವಂಥ ಭರವಸೆಯಲ್ಲಿದ್ದೀನಿ. ಆಗ ನಾನಿನ್ನೂ ಚಿಕ್ಕ ವಯಸ್ಸಿನವಳಾಗಿದ್ದೆ. ಆಗ ಉದ್ಯಮಿಯವ್ರ ಜೊತೆಗೆ ನನಗೆ ಪ್ರೀತಿ ಆಗುತ್ತೆ. ಮನೆಯಲ್ಲಿ ಎಲ್ಲರೂ ಒಪ್ಪಿದ ನಂತರ ಮದುವೆ ಕೂಡ ಆಗತ್ತೆ. ನಮ್ಮಿಬ್ಬರ ನಡುವೆ ಸಾಕಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಬರುತ್ತೆ. ಎಷ್ಟರ ಮಟ್ಟಿಗೆ ಅಂತ ಅಂದರೆ ನಾವಿಬ್ಬರು ಒಟ್ಟಿಗೆ ಬಾಳೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಅನಿಸುತ್ತೆ. ಆನಂತರ ನಾನು ಮತ್ತು ಮನೋಜ್ ಇಬ್ಬರೂ ಮಾತಾಡ್ಕೊಳ್ತೀವಿ. ಇನ್ನೂ ಒಟ್ಟಿಗೆ ಇದ್ದರೆ ಜೀವನ ನಡೆಸೋದಕ್ಕಾಗಲ್ಲ ಅಂತ. ನಿನ್ನ ದಾರಿ ಬೇರೆ, ನನ್ನ ದಾರಿ ಬೇರೆ ಅನ್ನುವಂಥ ನಿರ್ಧಾರಕ್ಕೆ ಬಂದು ಇಬ್ಬರು ಡಿವೋರ್ಸ್ ತೆಗೆದುಕೊಳ್ಳೋಣ ಅಂತ ಒಪ್ಪಿಗೆಯನ್ನು ಪಡ್ಕೊಬಿಡ್ತೀವಿ. ಮನೆಯವರು ಕೂಡ ಓಕೆ ಆಯಿತು ಅಂತ ಹೇಳಿಬಿಡ್ತಾರೆ. ಅದಾದ ನಂತರ ನಮ್ಮ ಜೀವನದಲ್ಲಿ ಒಂದು ದೊಡ್ಡ ಬಿರುಗಾಳಿ ಬೀಸಿಬಿಡುತ್ತೆ. ಆ ಬಿರುಗಾಳಿಗೆ ಇವತ್ತು ಇಷ್ಟೆಲ್ಲ ರೀತಿಯಾದಂಥ ನನ್ನ ಕೆಟ್ಟ ಹೆಸರಿಗೆ ಅಥವಾ ನನ್ನ ಫ್ಯಾಮಿಲಿ ಟ್ರ್ಯಾಜಿಡಿಗೆ ಕಾರಣ ಆಯಿತು ಅನ್ನೋದನ್ನು ಹೇಳ್ಕೊಂಡಿದ್ದಾರೆ. ಹೌದು, ಗಂಡ ಹೆಂಡತಿ ಇಬ್ಬರು ತಮ್ಮ ಖಾಸಗಿ ಫೋಟೋಗಳನ್ನು ತೆಗೆದುಕೊಂಡಿರ್ತಾರೆ. ಅದು ಕೂಡ ಬೆಡ್ರೂಮ್ನಲ್ಲಿನ ಫೋಟೋಗಳನ್ನು. ಗಂಡ ಹೆಂಡತಿ ಇಬ್ಬರು 4 ಗೋಡೆಯ ಮಧ್ಯದಲ್ಲಿ ಇರಬೇಕಾದಂಥ ಫೋಟೋವನ್ನು ತಮ್ಮ ಮೊಬೈಲ್ನಲ್ಲಿ ತೆಗೆದುಕೊಂಡಿರ್ತಾರೆ. ಅದು ಯಾವ ಕಾರಣಕ್ಕೆ ತೆಗೆದುಕೊಂಡಿದ್ರು, ಅದನ್ನು ಯಾಕೆ ಫೋಟೋವನ್ನು ಫೋನ್ನಲ್ಲಿ ಇಟ್ಕೊಂಡಿದ್ರು ನಿಜವಾಗ್ಲೂ ಕೂಡ ಗೊತ್ತಿಲ್ಲ. ಅದು ಕೇವಲ ಗಂಡ ಹೆಂಡತಿಗೆ ಮಾತ್ರ ಗೊತ್ತಾಗಬೇಕಾಗಿದ್ದಂಥ ವಿಡಿಯೋ ಮತ್ತು ಫೋಟೋ. ಆದರೆ ಕೆಲವರು ಆ ಫೋಟೋವನ್ನು ಲೀಕ್ ಮಾಡಿಬಿಡ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಆ ಫೋಟೋಗಳು
ಸಿಕ್ಕಾಪಟ್ಟೆ ವೈರಲ್ ಆಗಿಬಿಡತ್ತೆ ಬೆತ್ತಲೆಯ ಫೋಟೋಗಳು. ಇದನ್ನು ನೋಡಿದಂಥ ಸೋನುಗೆ ಒಮ್ಮೆಲೆ ಎದೆ ಝಲ್ ಅನ್ಸುತ್ತೆ. ಆಗ ಸೋನು ಅವರ ಗಂಡ ಮನೋಜ್ ಕುಮಾರ್ ಅವರೇ ಬೇಕು ಅಂತ ತನ್ನ ಹೆಂಡತಿಯ ಫೋಟೋವನ್ನು ಲೀಕ್ ಮಾಡಿದ್ದಾರೆ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಸೋನು ಬೆಳೀತಾ ಇರೋದ್ರಿಂದ ಆಕೆ ಹೆಸರನ್ನ ಹಾಳು ಮಾಡಬೇಕು, ಆಕೆ ಸಿನಿಮಾ ಇಂಡಸ್ಟ್ರಿಗೆ ಹೋಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಈ ಫೋಟೋವನ್ನು ಸ್ವತಃ ಅವ್ರ ಗಂಡನೇ ಲೀಕ್ ಮಾಡಿದ್ದಾರೆ ಅಂತ ಹಬ್ಬಿಸ್ಬಿಡ್ತಾರೆ. ಹಾಗೆ ನೋಡಬೇಕು ಅಂದರೆ ಸೋನು ಅವರ ಜೊತೆಗೆ ಇದ್ದಂಥ ಹುಡುಗ ಯಾರು, ಅದು ಬೇರೆ ಹುಡುಗ ಇರ್ಬೋದು, ಸೋನುಗೆ ಬೇರೆಯವ್ರ ಜೊತೆಗೆ ಅಫೇರ್ ಇರ್ಬೋದು ಅನ್ನುವಂಥ ಸುದ್ದಿಗಳು ಕೂಡ ವೈರಲ್ ಆಗಿಬಿಡುತ್ತೆ. ಅದೆಲ್ಲ ಆದಮೇಲೆ ಸೋನು ಮಾಧ್ಯಮಗಳ ಮುಂದೆ ಮಾತನಾಡ್ತಾರೆ. ಆ ಫೋಟೋದಲ್ಲಿರೋದು ನನ್ನ ಗಂಡನೇ, ಅದು ನಮ್ಮ ಮೊಬೈಲ್ನಲ್ಲಿ ಇದ್ದಂಥ ಫೋಟೋ. ಹ್ಯಾಕರ್ ಒಬ್ಬರು ಹ್ಯಾಕ್ ಮಾಡಿ ಆ ಫೋಟೋವನ್ನು ಲೀಕ್ ಮಾಡ್ತಾರೆ. ಅದರಲ್ಲಿ ನಂದಾಗಲಿ ನನ್ನ ಗಂಡಂದಾಗಲಿ ಯಾವುದೇ ರೀತಿಯಾದಂಥ ತಪ್ಪು ಇಲ್ಲ. ನಾವು ಮೊಬೈಲ್ನಲ್ಲಿ ಫೋಟೋ ಇಟ್ಕೊಂಡಿದ್ವಿ. ಆದರೆ ಹ್ಯಾಕರ್ ಮಾಡಿದಂಥ ಎಡವಟ್ಟಿನಿಂದ ಆ ಫೋಟೋಗಳು ಎಲ್ಲವೂ ಕೂಡ ಲೀಕ್ ಆಗಿಬಿಡುತ್ತೆ. ತುಂಬ ಜನ ನನ್ನ ಗಂಡನೇ ಮಾಡಿದ್ದು ಅಂತ ಅಂದ್ಕೊಳ್ತಾರೆ. ಆದರೆ ನನಗೆ ಒಂದೇ ಒಂದು ಬೇಜಾರು, ನನ್ನ ಗಂಡ ತುಂಬ ಒಳ್ಳೆಯವನು. ಈಗಲೂ ನಾವು ಮಾತಾಡ್ತೀವಿ, ಡಿವೋರ್ಸ್ ಆಗಿದ್ರೂ ಕೂಡ ಸ್ನೇಹಿತರ ರೀತಿ ಇದ್ದೀವಿ. ನಾವು ಯಾವತ್ತೂ ಜಗಳ ಆಡಿಲ್ಲ. ಡಿವೋರ್ಸ್ ಪಡ್ಕೊಳ್ಬೇಕಾದ್ರೂ ಬಹಳ ಸಂಯಮದಿಂದ ಮಾತನಾಡಿಯೇ ಡಿವೋರ್ಸನ್ನು ಪಡ್ಕೊಂಡ್ವಿ. ಆದರೆ ಅವತ್ತು ಆ ವಿಚಾರ ಆದಾಗ ನನ್ನ ಗಂಡ ಮುಂದೆ ಬಂದು ಆ ಫೋಟೋದಲ್ಲಿರೋದು ನಾನೇ ಇದನ್ನು ಲೀಕ್ ಮಾಡಿಲ್ಲ, ಇದು ಹೇಗೋ ಮಿಸ್ ಆಗಿ ಲೀಕ್ ಆಗಿದೆ ಅಂತ ಹೇಳಬಹುದಿತ್ತು. ಆದರೆ ಅವರಿಗೂ ಆಗ ಆ ಮೆಚುರಿಟಿ ಇರಲಿಲ್ಲ. ಅವರು ಮಾಧ್ಯಮಗಳ ಮುಂದೆ ಬರೋದಕ್ಕೆ ಹೆದರಿಕೊಂಡ್ರು. ಅವತ್ತು ನನ್ನ ಗಂಡ ಮುಂದೆ ಬಂದು ಈ ಫೋಟೋದಲ್ಲಿರೋದು ನಾನೇ ಅಂತ ಹೇಳಿದರೆ ಇವತ್ತು ಸಮಾಜದಲ್ಲಿ ನಾನು ತಲೆ ಎತ್ಕೊಂಡು ನಡಿಬೋದಿತ್ತು. ಅವತ್ತು ನಾವು ಸಮಾಜದಲ್ಲಿ ತಲೆ ಎತ್ಕೊಂಡು ನಡೆಯೋಕ್ಕಾಗಲಿಲ್ಲ. ಯಾವುದೋ ಬೇರೆ ಹುಡುಗನ ಜೊತೆಗೆ ಫೋಟೋ ಅಂತ ನನ್ನ ಸಿಕ್ಕಾಪಟ್ಟೆ ಟ್ರೋಲ್ ಮಾಡಿದ್ರು. ಹೊರಗಡೆ ನಾನು ನಡ್ಕೊಂಡು ಹೋಗ್ತಾ ಇದ್ದರೆ ಹುಡುಗರು ಕೆಟ್ಟದಾಗಿ ಕಮೆಂಟ್ ಮಾಡಿದ್ರು. ಅದೊಂದು ಬೇಸರ ನನಗಿದೆ. ಆದರೆ ನನ್ನ ಗಂಡ ವೈಯಕ್ತಿಕವಾಗಿ ತುಂಬ ಒಳ್ಳೆಯವರೇ. ಆದರೆ ಡಿವೋರ್ಸ್ ತೆಗೆದುಕೊಂಡಿದ್ದೀವಿ, ಅವ್ರ ಲೈಫಲ್ಲಿ ಅವ್ರು ಖುಷಿಲಿದ್ದಾರೆ, ನನ್ನ ಲೈಫಲ್ಲಿ ನಾನು ಖುಷಿಲಿದ್ದೀನಿ ಅಂತ ಹೇಳಿದ್ದಾರೆ. ಕೆಲವೊಮ್ಮೆ ಹೆಣ್ಣು ಮಕ್ಕಳ ಜೀವನದಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೆ ಆಗುವಂಥ ತಪ್ಪುಗಳು ಅವರ ಜೀವನವನ್ನು ಇನ್ನೆಲ್ಲಿಗೂ ತೆಗೆದುಕೊಂಡು ಹೋಗಿ ನಿಲ್ಲಿಸುತ್ತೆ ಅನ್ನೋದಕ್ಕೆ ಸೋನು ಗೌಡನೇ ಬೆಸ್ಟ್ ಎಕ್ಸಾಂಪಲ್. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಬಹುದು.